ಡಿಸೆಂಬರ್ 21, 22, 23ನೇ ತಾರೀಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಚರಿಸಲು ಸರ್ಕಾರ ನಿರ್ಧರಿಸಿದೆ. ಇದು ಸಂತಸದ ವಿಷಯ. ಏನಿವತ್ತು ನಾವು ಸಾಹಿತ್ಯ ಸಮ್ಮೇಳನವನ್ನು ಆವ ಪಕ್ಷದ ಸಂದರ್ಭಗಳಲ್ಲಿ ಆವ ಪಕ್ಷದ ಅಭ್ಯರ್ಥಿಗಳು ಮುಖ್ಯಮಂತ್ರಿಗಳನ್ನ ತೋರ್ಪಡಿಕೆಗೋಸ್ಕರ ಇವತ್ತು ಸಾಹಿತ್ಯ ಸಮ್ಮೇಳನಗಳನ್ನು ನಡೀತಾ ಇವೆ. ಯಾವುದೇ ಕನ್ನಡ ಪರ ಹೋರಾಟಗಾರನ ಗುರುತಿಸದೇ ಇರುವಂಥದ್ದು, ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥವ್ರನ್ನ ಯಾವುದೇ ರೀತಿ ಸನ್ಮಾನಿಸದೇ ಇರುವಂಥದ್ದು, ಹೀಗೆ ಎಲ್ಲ ರೀತಿಯ ಲೋಪದೋಷಗಳ ನಡುವೆ ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಹಿಂದೆ ನಡೆದಂಥ ಸಂದರ್ಭದಲ್ಲಿ ಅದೇ ಶೈಲಿಯ ಊಟಗಳನ್ನ ನೀಡುವ ಮುಖಾಂತರ ಬಂದಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಒಂದು ಔತಣಕೂಟವನ್ನು ಏರ್ಪಡಿಸಿದ್ರು. ಯಾಕೋ ಏನೋ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಮಂಡ್ಯದ ಸೊಬಗು ಏನು ಇವತ್ತು ನಾಟಿ ಕೋಳಿ ಸಾರು ಮುದ್ದೆ ಮತ್ತು ಉಪ್ನೆಸರು ಮುದ್ದೆ ಅಂತೇಳಿ ನಾವು ಇವತ್ತು ಮಂಡ್ಯದ ಜನವನ್ನು ಕರಿತೇವೆ. ಆ ಒಂದು ಸ್ಥಳಕ್ಕೆ ಬೇಕಾದಂಥ ಒಂದು ಊಟದ ವ್ಯವಸ್ಥೆಯನ್ನು ಮಾಡದೆ ಸಿಹಿ ಊಟ ಮತ್ತು ಉತ್ತರ ಕನ್ನಡ ಶೈಲಿಯ ಊಟವನ್ನು ಮಾಡ್ತೇವೆ. ಅದನ್ನು ಎಲ್ಲ ಕನ್ನಡ ಮನಸ್ಸುಗಳು ಸಹಕರಿಸಬೇಕು ಅಂತೇಳಿ ಹೊರಟಿವೆ. ಇದರ ವಿರುದ್ಧ ಇವತ್ತೆಲ್ಲ ಅಲ್ಲಿಯ ಸ್ಥಳೀಯ ಕನ್ನಡ ಪರ ಹೋರಾಟಗಾರರು, ಬಾಡೂಟದ ಅಭಿಮಾನಿಗಳು ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಿದ್ದಾರೆ. ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತೇವೆ. ಎಲ್ಲಿ ನಾವು ಸಾಹಿತ್ಯ ಸಮ್ಮೇಳನ ನಡೆಸ್ತೇವೋ ಅಲ್ಲಿಯ ಸೊಬಗಿಗೆ ತಕ್ಕಂತೆ ಊಟ ಉಪಚಾರಗಳನ್ನು ಮಾಡುವಂಥದ್ದು ಮತ್ತು ಎಲ್ಲ ರೀತಿಯ ಕನ್ನಡದ ಅಭಿಮಾನವನ್ನು ತೋರುವಂಥದ್ದು ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ತನ್ನ ಪ್ರಚಾರಗಳನ್ನ ನಿಲ್ಲಿಸಬೇಕು. ಮುಖ್ಯಮಂತ್ರಿ ಆಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು, ಸಚಿವರುಗಳಾಗ್ಬೋದು, ಶಾಸಕರುಗಳಾಗ್ಬೋದು, ಇವರು ಸ್ವಂತ ಮನೆಯಿಂದ ದುಡ್ಡೇನು ತಂದಾಗ್ತಾ ಇಲ್ಲ. ಇದೆಲ್ಲ ಕನ್ನಡಿಗರ ತೆರಿಗೆ ಹಣ. ಹಾಗಾಗಿ ಅವರ ಪ್ರಚಾರವನ್ನು ಕಡಿಮೆ ಮಾಡಿ ಕನ್ನಡದ ಪ್ರಚಾರವನ್ನು ಜಾಸ್ತಿ ಮಾಡುವ ಮುಖಾಂತರ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಿ. ಅದ್ಧೂರಿಯಾಗಿ ಕನ್ನಡಿಗರ ಹಬ್ಬ ಆಚರಣೆ ಆಗಲಿ.